ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಲ್ಲಿದ್ದೀನಿ ಅಂತಂದರೆ ನಮ್ಮಮ್ಮ ಮನೇಲಿದ್ದೀನಿ. ಸೊ ನಿನ್ನೆ ಸಂಜೆ ಬಂದಿದ್ದು ನಾವು. ಮೊನ್ನೆ ಹೋಗ್ಬೇಕಾದ್ರೆ ತುಂಬ ಅಳ್ತಾ ಇದ್ವಿ ಪಾಪು. ಇವತ್ತು ಹೋಗೋದು ಬೇಡ, ಇರೋಣ, ಆಟ ಆಡಾಗಿಲ್ಲ ನನಗೆ ಹಂಗೆ ಹಿಂಗೆ ಅಂತ. ಸೊ ಇವತ್ತು ಮೊನ್ನೆ ಅಂತೂ ಹೋಗಲೇಬೇಕಿತ್ತು, ಹಾಗಾಗಿ ಹೋದ್ವಿ. ಸೊ ಆಮೇಲೆ ಇವಾಗ ಮತ್ತೆ ಇವತ್ತು ಆ್ಯಕ್ಚುಲಿ ಸಂಡೇ, ನಿನ್ನೆ ಮಧ್ಯಾಹ್ನ ಬಂದಿದ್ದು ನಾವು. ಸೊ ಒಂದು 2 ದಿನ ಅಮ್ಮ ಮನೆ ಬ್ಲಾಗ್ ಬರುತ್ತೆ. ಇನ್ನು ಸೊ ಡಿಫ್ರೆಂಟಾಗಿ ಈ ಸತಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಏನೋ ಒಂದಷ್ಟು ಪ್ಲ್ಯಾನ್ಸ್ ಇದೆ. ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಬ್ಲಾಗನ್ನು ಕೊನೆ ತನಕ ಮಿಸ್ ಮಾಡಿದ್ರೆ ನೋಡಿ, ಬನ್ನಿ. ಇಷ್ಟು ನೋಡಿ ಫ್ರೆಂಡ್ಸ್, ಇಲ್ಲಿದ್ದಾಳೆ. ಆರ್ಟ್ ನೋಡಿದ್ರೆ ನೀವು ಹಾರು ಬಿಡ್ತೀರಾ ನೋಡಿ. ಇಲ್ಲಿ ಎಲ್ಲ ಕ್ಲಿಪ್ಪನ್ನು ತೊಗೊಂಡೋಗಿ ನನ್ನ ತಂಗಿ ತಲೆ ಮೇಲೆ ಹಾಕ್ಬಿಟ್ಟಿದ್ದಾಳೆ. ಈ ಆರ್ಟನ್ನು ನೋಡಿ ನನ್ನ ಕಣ್ಣು ತುಂಬಿ ಬಂತು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನೋಡಿ ಈ ಮೂತಿನ. ಗೈಸ್ ಹೆಂಗೆ ಮಗಳು ನೀನು ಹಾಕಿದಷ್ಟು ಕಿಪ್ಪು ನೀನು ಹಾಕಿದ? ಚಂದ ಕಾಣಲ್ಲಿ ಹೇಳಿ ಹಾಕಿದ ಜಾಣು. ಸೂಪರ್ ಕಾಣ್ತು. ಚಿಕ್ಕಮ್ಮನ ಎಲ್ಲಿಗೆ ಹೋಪರಿ ಹಿಂಗೆ ರೆಡಿ ಅಪ್ಪಲ್ಲ ಹೇಳತ್ತ, ಹಿಂಗೆ ರೆಡಿ ಆಗು ಚಿಕ್ಕಮ್ಮ ಹೇಳತ್ತ ಇಲ್ಲಾರ ಹೋಪಾಗ. ಓಕೆ, ಹೇರ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಹೇರ್ ಸ್ಟೈಲ್ ನಿಮಗೂ ಬೇಕು ಅಂತಂದರೆ ನನ್ನ ಮಗಳನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲೆಲ್ಲ ಹಾಕಿದ್ದೆ ನನಗೆ ಗೊತ್ತಿಲ್ಲ. ತಗೊಳ್ಬಿಡ್ತಿಲ್ಲ ಬಿಡ್ತಿಲ್ಲ ಬೇಕು ಮಗಳು. ಇದ ಕ್ಲಿಪ್ ತೆಗವನ ಚಿಕ್ಕಮ್ಮನ ತಲೆಯಿಂದ. ಹಾಂ, ಚಿಕ್ಕಮ್ಮನ ತಲೆ ನೋಡಿದ್ದೀರಾ? നിങ്ങൾ ಚಿಕ್ಕಮ್ಮನ ತಲೆ ನೋಡಿದ್ದೀರಾ? ಇದು ಹೆರಟತ್ತು ಶುರು ಹಚ್ಚಿರುತ್ತೆ. ಸೊ ನಮ್ಮಮ್ಮ ಮೆಡಿಸಿನ್ ತೊಗೊಳಕ್ಕೆ ಹೋಗ್ತಿರೋದು ಫ್ರೆಂಡ್ಸ್. ಕಾಲು ನೋವು ಅಂತ ಹೇಳ್ಬಿಟ್ಟು ಇವಳು ಹೋಗ್ತಾಳಂತೆ. ಸುರಸುಂದರಿ ಯಾರು ಹೇಳಿದ್ದು? ಯಾರು? ಸುಂದರಿ 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 ಸುರಸುಂದರಿ, ಸುರಸುಂದರಿ ಆಗವಳಂತೆ ಫ್ರೆಂಡ್ಸ್. ನಮ್ಮಮ್ಮನೇ ಹೇಳಿದ್ದು, ಅವ್ರ ಚಿಕ್ಕ ಮಗಳು ಸುರಸುಂದರಿ ಅಂತೆ. ಇವಳೇ ನೋಡಿ ಸುರಸುಂದರಿ. ನಮ್ಮ ಡ್ಯಾಡು ಎಲ್ಲವ್ರಿ, ಡ್ಯಾಡಿ ಡ್ಯಾಡಿ ಡ್ಯಾಡಿ. ಹಾಂ ಆಯ್ತು ಆಯ್ತು ಆಯ್ತು. ಡೆಂಜಿ ಇದ್ದಾಳೆ ಮಗಳಲ್ಲಿ, ನೋಡಲ್ಲಿ ಡೆಂಜಿ ಇಡ ನೋಡು. ಸೇಸಿನಡ್ಲ ಹೇಳಿದ ಟ್ರಿಪ್ಪಲ್ಲ, ಡೆಂಜಿ ಹಿಡ್ದಲ್ಲ ಹೂಗಿನ ಶಿಕ್ಷಣ ತಾಣದ ನಮ್ಮ ಮಾವ. ಕೇಳ ಮಗಳು ಹೆಲ್ಮೆಟ್ ಹಾಕಿದ ಕಾರಣ ಅಜ್ಜಿ ಬಬ್ಬು ತಪ್ಪಲ್ಲಿ ಹೋಗೋದಲ್ಲ. ದೋಣಿ ಬಿಡ್ಲಪ್ಪನ, ದೋಣಿ ಮಾಡುವ ಚಿಕ್ಕಮ್ಮ. ಅಕ್ಕ ದೋಣಿ ಮಾಡುವ ನೋಡಿ ಅಂತ. ನಾವು ದೋಣಿ ಮಾಡುವನ ಅಕ್ಕ. ನಾವು ತಲೆಗೆ ನೀವನ ಫಸ್ಟು ತಲೆಲ್ಲ ಅಣ್ಣ ಅಕ್ಕ. ಹಾಂ, ಕಂಪಲ್ಲ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ತಿನ್ನೋಕ್ಕೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಅದನ್ನು ಎಲ್ಲ ತಿನ್ನುತ್ತೆ. ತುಂಬ ಚೆನ್ನಾಗಿದೆ, ಎಳೆಯದಾಗಿ ಬಿಳಿ ಕಲರ್ ಬರುತ್ತೆ. ಇಷ್ಟು ಎಳೆದು ಅಂತ ಸಕ್ಕದಾಗಿದೆ. ಈ ಪೀಸ್ ಸಿಕ್ಕಿದ್ರೆ ಬ್ಯಾಡ್ ಲಕ್. ಈ ಪೀಸ್ ಸಿಕ್ಕಿದ್ರೆ ಲಕ್. ಇವಾಗ ಉಪ್ಪು ಖಾರ ಹಾಕೋಣ. ಯಬ್ಬ, ಬಿಕಾಸ್ ಅವಳು ಎಲ್ಲದಕ್ಕೂ ಉಪ್ಪು ಜಾಸ್ತಿ ಹಾಕ್ತಾಳೆ. ಏನಿಲ್ಲ ಫ್ರೆಂಡ್ಸ್, ಮೊನ್ನೆ ಏನು ಗೊತ್ತಾ ಫ್ರೆಂಡ್ಸ್, ಅದು ಅಕಸ್ಮಾತಾಗಿ ಒಂದೊಂದ್ಸಲ ಆಗೋದಿಲ್ವಾ ಫ್ರೆಂಡ್ಸ್? ಮಾಡಿದ್ಲು ಅಂತ ನಾನು ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತಾಗಿ. ಆಯ್ತು, ಅವಳಿಗೆ ಏನು ಬಿಡಿ ಫ್ರೆಂಡ್ಸ್. ಮೊನ್ನೆ ನನ್ನ ತಂಗಿ ಏನು ಮಾಡಿದ್ಲು ಅಂತ ಗೊತ್ತಾ? ಅಮ್ಮ ಎಲ್ಲ ಹೊರಗಡೆ ಏನೋ ಫಂಕ್ಷನ್ ಅಂತ ಹೋಗಿದ್ರು. ನನ್ನ ತಂಗಿಗೆ ಏನೋ ಮಧ್ಯಾಹ್ನ ತಿನ್ನೋಕೆ ಏನಾದರೂ ಮಾಡ್ಕೋ ಅಂತ ಹೇಳಿ ಹೋಗಿದ್ರಂತೆ. ಸೊ ಅವಳು ಟೊಮೆಟೊ ಬಾತ್ ನನ್ನ ಹತ್ರ ರೆಸಿಪಿ ಕೇಳ್ಬಿಟ್ಟು ಮಾಡಿದ್ಲು. ಟೊಮೆಟೊ ಬಾತ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು. ಇಲ್ಲ, ಟೊಮೆಟೊ ಬಾತ್ ಆದರೂ ತಿನ್ನೋ ಥರ ಇತ್ತು, ಬಟ್ ಏನು ಹೇಳೋದು ಕೇಳಿ. ಟೊಮೆಟೊ ಬಾತ್ ಮಾಡಿದ್ಲು, ಟೊಮೆಟೊ ಬಾತ್ ತಿಂದಾಗ ಉಪ್ಪು ಜಾಸ್ತಿ ಆಯಿತು. ಇಲ್ಲ ಟೊಮೆಟೊ ಬಾತ್ ಉಪ್ಪು ಜಾಸ್ತಿ ಆಯಿತು ಅಂತ ಸಲಾಡ್ ಮಾಡಿದೆ. ಬಟ್ ಇಲ್ಲ ಅಮ್ಮ, ಇಲ್ಲ, ಎರಡು ಒಟ್ಟಿಗೆ ಮಾಡಿದ್ದು. ಮಾಡುವಂತ ಅಡುಗೆ ಇಲ್ಲ. ಸೊ ಏನಿಲ್ಲ ಫ್ರೆಂಡ್ಸ್, ಅಂತಂದ್ರೆ ಸೊ ಈ ಸತಿ ಒಂದು ಅವಳಿಗೆ ಟಾಸ್ಕ್ ಕೊಡೋಣ ಅಂತ. ಸೊ ಅದ್ರಲ್ಲಿ ಏನಾದ್ರು ಅವಳು ವಿನ್ ಆದ್ರೆ ಅವಳಿಗೊಂದು ಗಿಫ್ಟ್ ಕೊಡ್ತೀನಿ. ಏನು ಗಿಫ್ಟ್ಗೋಸ್ಕರ
ನಾನು ಮತ್ತೆ ನನ್ನ ತಮ್ಮ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಅದರಿಂದ ಅವಳೊಂದು ರೆಸಿಪಿನ ಮಾಡ್ಬೇಕು. ಏನ್ ರೆಸಿಪಿ ಏನು ಅಂತ ಅವಳೇ ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು. ಮೊಬೈಲ್ ನೋಡ್ಬಿಟ್ಟು ನೋಡ್ಬಿಟ್ಟು ಮಾಡೋ ಹಂಗಲ್ಲ, ಅವಳದೇ ಓನ್ ರೆಸಿಪಿ ಒಂದು ಚೆನ್ನಾಗಿರೋ ಒಂದು ರೆಸಿಪಿನ ಮಾಡ್ಬೇಕು. ನಾನು ಹೋಗ್ಬಿಟ್ಟು ಏನೇನ್ ಬೇಕು ಅದಕ್ಕೆ ಐಟಮ್ಸ್ ಅದೆಲ್ಲ ತಗೊಂಡ್ ಬರ್ತೀನಿ. ಅದು ಅಷ್ಟರಲ್ಲೂ ಹಾಕ್ಬಿಟ್ಟು ಮಾಡ್ಬೇಕು, ಒಂದ್ ಐಟಮ್ ಕೂಡ ಮಿಸ್ ಮಾಡಾಗಿಲ್ಲ. ಸೊ ಈ ಟಾಸ್ಕ್ ಅನ್ನ ಕೊಡ್ತಾ ಇದ್ದೀನಿ ನಾನು. ಸೊ ಅದರಲ್ಲಿ ಅವಳು ಚೆನ್ನಾಗಿದೆ, ಎಲ್ಲರೂ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಅಂದ್ರೆ ಅವಳಿಗೆ ನಾನೊಂದು ಗಿಫ್ಟ್ ಕೊಡ್ತೀನಿ. ಸೊ ಮ್ಯಾಕ್ಸಿಮಮ್ ಒಟ್ಟು ಚೆನ್ನಾಗಿದೆ ಅಂತ ಬರ್ಬೇಕು. ಆ ಥರ ಅಪ್ಪ ಅಮ್ಮ ಈಗ ನಾನಿದ್ದೀನಿ, ನನ್ನ ತಂಗಿ ನನ್ನ ತಮ್ಮ ಇದ್ದಾರೆ. ಸೊ ಅವರಷ್ಟು ಜನ ಟೇಸ್ಟ್ ಮಾಡಿಬಿಟ್ಟು ಹೇಳ್ಬೇಕು ಓಕೆ ಚೆನ್ನಾಗಿದೆ ಅಂತ. ಸೊ ಹಂಗಿದ್ರೆ ಅವಳಿಗೊಂದು ನಾನೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ನೋಡೋಣ ಗಿಫ್ಟ್ ತಗೊಳ್ಳೋಂತಹ ಕೆಪಾಸಿಟಿ ಏನು ಅಂತ. ಸೊ ಈ ವ್ಲಾಗನ್ನ ಮಿಸ್ ಮಾಡಿದೆ ನೋಡಿ. ಇವತ್ತು ಹೋಗ್ಬಿಟ್ಟಿನ ಮತ್ತೆ ಸಂಜೆ ಹೋಗಿ ತೊಗೊಂಡು ಬರ್ತೀನಿ. ಆಮೇಲೆ ಟಾಸ್ಕ್ ಕೊಡೋಣ, ನೋಡೋಣ ಏನು ಮಾಡ್ತಾಳೆ ಅಂತ, ಎಲ್ಲಿಂದ ಬಾಗ್ತಾಳೆ ಅಂತ. ಜಾಸ್ತಿ ಎಲ್ಲ ಇದ್ರೆ ಮಾರ್ಕೆಲ್ಲ ಏನು ಸಿಗಲ್ಲ. ಸೊ ಗಿಫ್ಟ್ ಕೂಡ ಕ್ಯಾನ್ಸಲ್ ಅಲ್ಲ. ಏನಾಗ ಗೊಂತಿಪ್ಪ ಐಟಮ್ಸ್ ನಾನು ಮಾಡಿದ್ದದು ತರಕು. ನೀನು ಎಂತೆಂತೋ ತಂದೇನ, ಎಂಥದ್ದು ಗೊಂತಿಲ್ಲದರೆಲ್ಲ ತಂದರೆ ಆನಲ್ಲ ಜನ. ಕಡದ ಹಾಕಿ ಸಾಂಬಾರ್ ಮಾಡು ಹಂಗೆಲ್ಲ ಹೇಳ್ರೇನೆ ಗೊಂತಿಲ್ಲ. ನಿಮ್ಗೆ ಅದು ನೋಡಿದಾಗ ಇದರಿಂದ ಇದನ್ನ ಮಾಡ್ಬೋದು ಅಂತ ಅನ್ಕೋಬೇಕು. ಭಯ ಆಯ್ತೈತೆ ಫ್ರೆಂಡ್. ಏನಿಲ್ಲ, ಟೊಮೆಟೊ ಬಾತ್ ಬಿಟ್ಟು ನಾವು ಮೊನ್ನೆ ಎಣ್ಣೆಗಾಯಿ ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀನು ಇದ್ದಿದ್ರೆ ತಿನ್ನಿಸ್ತಿದ್ದೆ. ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ತಗೊಂಡು ಕೊಡೋಣ. ಥರ ಉಪ್ಪು ಖಾರ ಹಾಕಿ ಈ ರೀತಿಯ ವೆದರಲ್ಲಿ ಇದನ್ನು ತಿನ್ನೋದಕ್ಕೆ ಏನು ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಈ ಥರ ಹೊರಗಡೆ ಕೂತ್ಕೊಂಡು ಸಖತ್ತಾಗಿದೆ. ನಾನು ತಮ್ಮಂಗೆ ಕೊಟ್ಟಿಲ್ಲ, ಅವ್ನು ಕೊಟ್ಬಿಟ್ಟು ಬರ್ತೀನಿ. ಬೇಕೇನಪ್ಪ ಮೊಬೈಲ್ ರಾಜ, ಬೇಕೇನೋ ಇದು? ನೀನು ಆಲ್ರೆಡಿ ನೋಡಿ ಏನೇನು ತಿಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದಾನೆ ಅಂತ. ಹೆಂಗದೆ ಕಣ್ಣೇ ಇವತ್ತು ಇವಳು ಟಿ ವಿ ನೋಡ್ತಾ ಇದ್ದಾಳೆ. ತಿನ್ನೋ ಭಾಗ್ಯಶಾಲಿಗಳು ಯಾರೂ ಇಲ್ಲ. ಯಾರಿಗೆ ಬೇಕು ಬಂದು ಇದನ್ನು ತಿನ್ನೋ ಭಾಗ್ಯಶಾಲಿ ನಾನೇ ಆಗ್ತೀನಿ ಫ್ರೆಂಡ್ಸ್. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಬೆಲೆ ಗೊತ್ತಿರಬೇಕು ಫ್ರೆಂಡ್ಸ್. ಇವಳು ನಗ್ತಾಳೆ. ಮ್ಯಾಟಿಲ್ಲೇ ಕೂತಿದ್ದೆ ಅವಳು. ನಾವೇನು ಆಟಾಡೋದಾ? ಇವಳು ಎಷ್ಟು ಆಟ ಸಾಮಾನು ತೊಗೊಂಡು ಬಂದಿದ್ದಾಳೆ ಅಂತಂದರೆ, ನನ್ನ ಬ್ಯಾಗಲ್ಲಿ ಪೂರ್ತಿ ಆಟ ಸಾಮಾನೇ ತುಂಬ್ಕೊಂಡ್ಬಿಟ್ಟಿದೆ ಆಟ ಆಡೋಕ್ಕೆ ಅಂತ. ಇನ್ನೊಂದು ಹಂಗ್ರಿ ಫ್ರಾಕ್ ಅಂತದೆ ನನಗೆ, ಇದು ತುಂಬ ಚೆನ್ನಾಗಿದೆ. ಯಾರಾದರೂ ಮಕ್ಕಳಿದ್ರೆ ನನಗೆ ಆಟ ಆಡೋಕ್ಕೆ ಚೆನ್ನಾಗಿದೆ. ಬಟ್ 3 years ಪ್ಲಸ್ನವ್ರಿಗೆ ಕೊಡಿ, ಬಿಕಾಸ್ ಇದೆಲ್ಲ ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಕಷ್ಟ. ಆಮೇಲೆ ಈ ಥರ 2 ಜನಕ್ಕೆ ಆರಾಮದಲ್ಲಿ ಆಟ ಆಡ್ಬೋದು. 4 ಜನ ಆಟಾಡ್ತಾ ಇರೋದು ಕೂಡ ಬರುತ್ತೆ, ಒಂಥರ ಮಜವಾಗಿರುತ್ತೆ. ಮಕ್ಳಿಗೆ ಇಷ್ಟ ಆಗಿಲ್ಲ ಅಂದರೂ ನಮ್ಮ ಏಜ್ನವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇವಳನ್ನ ಸ್ನಾನ ಮಾಡ್ತಿದ್ವಿ ಇವಾಗ, ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇದ್ದು. ಇವಾಗ ಹಾವೇನು ಆಡೋಣ ಅಂತ ಫ್ರೆಂಡ್ಸ್. ಎಂತ ಮಗಳು? ಉಗುರ ತಗೊಳ್ಳೋಗ ರ್ಯಾಷಸ್ ಎಲ್ಲ ಅಲ್ಲದ ಉಗುರಿನ ಸೈಡ್ ಎಳಕಿದ್ದು. ಮನೆ ಮೇಲ್ಗಡೆ ನಮ್ದು ಒಳ್ಳೆ ವ್ಯೂ ತೋರಿಸ್ತೀನಿ, ನನ್ನ ಫೇವ್ರೆಟ್. ಸೊ ಬನ್ನಿ ಹೋಗೋಣ. ಬನ್ರಿ, ಮೋಸ್ಟ್ ಫೇವ್ರೆಟ್ ಪ್ಲೇಸ್ ತೋರಿಸ್ತೀನಿ, ಬನ್ನಿ ಹೋಗೋಣ. ಇದೇನು ಬನ್ನಿ ಮೇಲ್ಗಡೆ ಹೋಗೋಣ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ಮನೆ ಮೇಲ್ಗಡೆ ರೂಮ್ಸ್ ಎಲ್ಲ ಏನೂ ಇಲ್ಲ. ಫ್ಯೂಚರಲ್ಲಿ ಇನ್ ಕೇಸ್ ಏನಾದರೂ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಿದ್ರೆ ಮಾಡ್ಕೋಬೋದು. ಅದರ ಸ್ಪೇಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ಕೆಳಗಡೆ 4 ರೂಮ್ ಇದೆ. ಸೊ ಅದು ಕೂಡ ಕೇಳ್ತಾ ಇದ್ವಿ, ಎಷ್ಟು ಬೆಡ್ರೂಮ್ ಮನೆ ಪ್ರಜ್ಞಾ ಹೇಳಿ ಅಂತ ಹೇಳಿ. 4 ಬೆಡ್ರೂಮ್ ಇವಾಗ ಕೆಳಗಡೆ ಇದೆ. ನಾವೇನು ಫ್ಯೂಚರಲ್ಲಿ ಅಂತಂದರೆ ಮೇಲ್ಗಡೆ ಕೂಡ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು. ನಮ್ಮಮ್ಮ ಬಟ್ಟೆ ಒಳಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಇಗ್ನೋರ್ ಮಾಡಿಬಿಡಿ. ನಾನು ಇವಾಗ ತೋರಿಸ್ತೀನಿ. ಇಂಡಿಯನ್ ಮಾಮ್ಸ್ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಂತೂ ನನಗೆ ಸಿಕ್ಕಾಬಟ್ಟೆ ಇಷ್ಟ ಈ ಪ್ಲೇಸು. ಇಲ್ಲಿ ಬಂದು ಆರಾಮದಲ್ಲಿ ಕೂತ್ಕೋಬೋದು. ಬಟ್ ಇವಾಗ ಮಳೆಗಾಲ ಅಲ್ವಾ. ಬಟ್ ಏನು ಅಂತಂದರೆ ಇಲ್ಲಿ ನಿಂತರೆ ಫುಲ್ ಒಂಥರ ಎತ್ತರದಲ್ಲಿ ಇದ್ದಂಗೆ ಕಾಣಿಸುತ್ತೆ. ಅಲ್ಲೆಲ್ಲ ತೋಟ ಆಗಿರ್ಬೋದು. ಸಂಜೆ ಹೊತ್ತಂತೂ ಸೂಪರ್ ಆಗಿರುತ್ತೆ. ಆಕಾಶ ಎಲ್ಲ ಒಂಥರ ಕಲರ್ಫುಲ್ ಆಗಿರುತ್ತಲ್ವ, ಆ ಟೈಮಲ್ಲಿ ಚೆನ್ನಾಗಿರುತ್ತೆ. ಮಳೆ ಬರೋಕ್ಕೆ ಶುರುವಾಯಿತು. ಮೇಲ್ಗಡೆ ರೋಡ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಹಾಕಿ ನೋಡಿ, ಇಲ್ಲೇ ಇದೆ ರೋಡು, ಕಾಣಿಸಲ್ಲ ನಿಮಗೆ. ಸೊ ವ್ಯೂ ನೋಡಿ, ಮಗಳು ಬೇಡ ಈ ಥರ ಇದೆ. ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಮಳೆ ಫ್ರೆಂಡ್ಸ್. ನೋಡಿ, ಜೋರಾಗಿ ಮಳೆ ಬರ್ತಾ ಇದ್ದಿದ್ದು ಅಂತ. ಹೋಗುವ ಗೈಸ್, ಬನ್ನಿ.
ಯಾರೋ ಬಂದಿದ್ದಾರೆ ಅನಿಸುತ್ತೆ. ಯಾರು 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 ಬಂದರು? ಬೊಗಳ್ತಾ ಇದೆ ನಾಯಿ. ಯಾರು ಬಂದರು? ಯಾರು ಬಂದರು? ಇಲ್ಲಿದೆ ನೋಡಿ ನಮ್ಮ ನಾಯಿ ಇವಾಗ ಸದ್ಯಕ್ಕೆ. ಸೀರೆ ಸೀರೆ ಮನಸೂರೆ ಮಾಡೈತೆ, ಸೀರೆ 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 ಮನಸೂರೆ ಮಾಡೈತೆ. ವಾ 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 ವಾ, ಎಷ್ಟು ಚೆನ್ನಾಗಿದೆಪ್ಪ ಬಾಬೆ. ಮಾತಾಜಿಯ ನೀನು? ಓ, ಇವಳು ಮಾತಾಜಿ ಅಂತ ಫ್ರೆಂಡ್ಸ್, ಅವಳು ಟೀಚರ್ ಅದನ್ನ ಮಾತಾಜಿ ಅಂತ ಹೇಳ್ತಾಳೆ. ಸೊ ಅವ್ರ ಥರ ಸ್ಯಾರಿ ಹಾಕ್ಕೊಂಡಿರೋದು ಅಂತ. ಇವಾಗಂತೂ ಸ್ಕೂಲ್ಗೆ ಹೋಗೋಕ್ಕೆ ಶುರು ಆಗಿದ್ದಾಗಿದ್ದೆಲ್ಲ ಇದೊಂದು ತುಂಬ ಫೇವ್ರೇಟ್ ಆಟ ಆಗಿಬಿಟ್ಟಿದೆ, ಸೀರೆ ಥರ ಹಾಕ್ಕೊಳ್ಳೋದು. ಆಮೇಲೆ ಅವಳು ಮಾತಾಜಿ ಅಂತ ನಾವೆಲ್ಲ ಹೇಳಬೇಕು ಅವಳನ್ನು ಆ ಥರ. ನೋಡಿ ಮಾತಾಜಿ, ನಮ್ಮ ಮಾತಾಜಿ ಬಂದರು. ಇದೇ ಥರ ನಾವು ಚಿಕ್ಕವರಿದ್ದಾಗ ಆಟಾಡ್ತಾಯಿದ್ವಿ ಫ್ರೆಂಡ್ಸ್. ಅಮ್ಮನ ದುಪ್ಪಟ್ಟನೋ ಸ್ಯಾರಿನೋ ಏನಾದರೂ ತೊಗೊಂಡು ಈ ಥರ ಸ್ಯಾರಿ ಹಾಕ್ಕೊಂಡು ಟೀಚರ್ ಆಟ ಆಡ್ತಾಯಿದ್ವಿ. ಯಾರೆಲ್ಲ ಆ ಥರ ಆಟ ಆಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾವಂತೂ ಎಷ್ಟೋ ಸತಿ ಆಟ ಆಡ್ತಾಯಿದ್ವಿ. ತುಂಬ ಫೇವ್ರೇಟ್ ಆಟ ಆಗಿಬಿಟ್ಟಿತ್ತು ನಮಗೆ ಇದು. ಸೊ ಇವಾಗ ನನ್ನ ಮಗಳು ಅದೇ ಆಟ ಆಡ್ತಾ ಇದ್ದಾಳೆ, ಒಂಥರ ಖುಷಿ ಅನಿಸುತ್ತೆ. ಫ್ರೆಂಡ್ಸ್ ಇವಾಗ ಸಮಯ ಬಂದು 3 ಗಂಟೆ. ಇವಾಗ ಒಂದು ಸ್ವಲ್ಪ ಚೂರುಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ತಂಗಿ ತಮ್ಮ ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸ್ ಇದೆಯಾ ಮಾಡ್ಕೊಡ್ತೀಯಾ ಅಂತ ಕೇಳ್ತಾಯಿದ್ರು. ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಹುರಿಯೋಕ್ಕಿತ್ತಲ್ವಾ, ಸೊ ಅದರಿಂದ ಚೂರುಮುರಿ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಬಟ್ ಏನಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸೊ ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ರೆಸಿಪಿನ ನನ್ನ ತಂಗಿ ಕೈಲಿ ಶೂಟ್ ಮಾಡಿಸ್ತೀನಿ, ಅಂದರೆ ಶೂಟ್ ಮಾಡ್ತೀನಿ. ತಂಗಿ ಮಾಡೋ ರೆಸಿಪಿನ ನಾನು ಶೂಟ್ ಮಾಡ್ತೀನಿ ಅಂತ. ಆಮೇಲೆ ಹೋಗಬೇಕು. ಸೊ ಪುತ್ತೂರಿಗೆ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡು ಬರ್ತೀನಿ. ಸೊ ಅದಾಗಿದ ನಂತರ ಟಾಸ್ಕ್ ಕೂಡ ತೋರಿಸ್ತೀನಿ ಈ ಬ್ಲಾಗಲ್ಲೇ. ಬನ್ನಿ ಇವಾಗ ಫಸ್ಟು ಚೂರುಮುರಿ ಮಾಡಿಕೊಂಡು ತಿನ್ಕೊಂಬಿಡೋಣ ಬನ್ನಿ. ಎಲ್ಲ ಗ್ರೈಂಡ್ ಮಾಡಿದಾಳೆ ಫ್ರೆಂಡ್ಸ್, ಅದೇ ಭಯ ಆಗ್ತಾ ಇರೋದು ಹೇಗೆ ತಿನ್ಲಿ ಅಂತ. ಇದು ನೋಡಿದ್ರೆ ಫ್ಲಾಪ್ ಆಗಾದ್ರೆ ಇದು ಇದನ್ನು ತೊಳಿಬೇಕಷ್ಟೆ ಫ್ರೆಂಡ್ಸ್. ಏನು ಮಾಡ್ತಾಳೋ ಗೊತ್ತಿಲ್ಲ, ಏನೋ ಚಾಟ್ ಮಾಡ್ತಾಳಂತೆ, ಚರ್ಮುರಿ ಚಾಟ್ ಹೆಂಗಿರತ್ತೆ ಗೊತ್ತಿಲ್ಲ. ನೋಡಿ ಇಷ್ಟು ಒಳ್ಳೆ ಹುರಿಯಕ್ಕಿಯನ್ನು ಹಾಳು ಮಾಡ್ತಾಳ ಅಂತ ಒಂದು ದೊಡ್ಡ ಡೌಟ್ ಇದೆ. ಈ ಥರ ಚರ್ಮುರಿ ಚಾಟ್ ಇಲ್ಲ ಅಂದಿದ್ರೆ ನಾನು ಚಾಪೆ ಹುರಿಯಕ್ಕೆ ಆದರೂ ತಿನ್ಬಿಡ್ತಿದ್ದೆ. ಇವಳು ಇನ್ನೇನು ಮಾಡಾಕ್ತಾಳೋ ಗೊತ್ತಿಲ್ಲ ಫ್ರೆಂಡ್ಸ್. ಹಿಂದೆಂದೂ ನಡೆಯದ ಮುಂದೆಂದೂ ನಡೆಯದ ಹೊಸ ಪ್ರಯತ್ನ ಇದೀಗ. ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಅದು ಕರೆಕ್ಟಾಗಿ ತಿರುಗಿಲ್ಲ ಮಿಕ್ಸಿ, ಅಷ್ಟೇ ಆಗಿದೆ. ಏನೇ ಆದರೂ ಅವಳು ತಪ್ಪಲ್ಲ ಗೈಸ್, ಅಷ್ಟೇ. ಲೆಮನ್ ಜ್ಯೂಸ್ ಅಷ್ಟೇ. ನಾನಿದು ರೆಸಿಪಿ ಚೆನ್ನಾಗಿ ಬಂದರೆ ನಿಮಗೆ ಗ್ಯಾರಂಟಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಇವಾಗ ಮಾತ್ರ ಆ ಗ್ಯಾರಂಟಿ ಇಲ್ಲ, ತಿಂದಾದ್ಮೇಲೆ ಎಸ್ ಹೇಳಿದ್ಲು ಫ್ರೆಂಡ್ಸ್, ಎಸ್ ಹೇಳಿದ್ಲು. ನೋಡಿ ಒಂದು ಹೀಲ್ಸ್ ಹಾಕೊಂಡು ಅಡುಗೆ ಮಾಡಬೇಕು, ಇಲ್ಲಾಂದರೆ ಕಷ್ಟ ಇದೆ. 2 ಇಂಚಲ್ಲ, ತುಂಬ ಉದ್ದ ಇದ್ದೆ ನಿನ್ನಕ್ಕಿಂತ. ಹಾಂ ಎಸ್ ರೆಡಿ ಫ್ರೆಂಡ್ಸ್. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಗೊತ್ತಾ. ಗ್ರೀನ್ ಚಟ್ನಿ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಗ್ರೀನ್ ಚಟ್ನಿ ಮಾಡೋಕ್ಕೆ ಅಷ್ಟು ಚೆನ್ನಾಗಾಗಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿದೆ. ತಿನ್ನೋಳಿದ ನೋಡು ಬಂತ. ನೀನು ಹೇಳೊಂದರಿ ಹಂಗೆ ನಿನ್ನ ಬಾಯಿಲಿ ಬಕ್ಕೆ ಹೇಳು. ಎಂತ ನಿಜವಾಗಿ ಹೇಳು, ಫ್ರ್ಯಾಂಕ್ ಆಗಿ. ಲೈಕ್ ಆಯ್ತಲಿ ಅದು ಕಳಗಾಕಿದ್ದು ಒಂದು ಸ್ವಲ್ಪ ಸೂಪರ್ ಆಯಿತು ಜಣ್ಣು. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ತಂಗಿ ನಾನು ಕೊಟ್ಟಿರೋಂಥ ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ಲ, ಏನು ಎತ್ತಾ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.